ಇನ್ನು ಮುಂದೆ ಶ್ರೀಮತಿಯರೇ ಯಾವುದೇ ರೀತಿಯ ಜಂಜಾಟ ಬೇಡ. ಎಷ್ಟೇ ಕೊಳಕಾದ ಸ್ವಿಚ್ ಬೋರ್ಡ್ ಆದರೂ ಇದೊಂದು ವಸ್ತುವನ್ನ ಹಾಕಿ ತಳತಳನೆ ಹೊಳೆಯುತ್ತದೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಕೈಗೆ ಉಗುರು ಬಣ್ಣ, ನೇಲ್ ಪಾಲಿಶ್ ಹಚ್ಕೊಳ್ಳೋ ಅಂತ ಎಲ್ಲ ಮಹಿಳೆಯರಿಗೂ ತುಂಬಾ ಉಪಯೋಗ ಆಗುವಂತಹ ಟಿಪ್ ಇದು. ಸಾಮಾನ್ಯವಾಗಿ ನೇಲ್ ಪಾಲಿಷ್ನೇನೋ ಹಚ್ಕೊಂಡ್ಬಿಡ್ತೀವಿ. ಹಚ್ಚಿದ ನಂತರ ಇದನ್ನು ಒಣಗಿಸೋದಕ್ಕೆ ದೊಡ್ಡ ಜಂಜಾಟ ಪಡೋದು ಕೂಡ ಬೇಡ. ಆರಾಮಾಗಿ ಇದನ್ನು ನಿಮಿಷದಲ್ಲೇ ಪಟ್ ಅಂತ ಹೇಳಿ ಒಣಗಿಸ್ಬಹುದು. ಹೇಗೆ ಅಂತ ಅಂದರೆ ನೋಡಿ, ಒಂದು ದೊಡ್ಡನೆಯ ಬೌಲ್ನಲ್ಲಿ ನೀರನ್ನು ತಗೊಳ್ಳಿ. ತಣ್ಣನೆಯ ನೀರನ್ನು ತಗೊಂಡು ಉಗುರು ಬಣ್ಣ, ನೇಲ್ ಪಾಲಿಶ್ ಹಚ್ಚಿದ ನಂತರ ಈ ರೀತಿ ಕೈಯನ್ನು ನೀರಿನಲ್ಲಿ 1-2 ನಿಮಿಷದವರೆಗೂ ಇಟ್ಕೊಳ್ಳಿ, ಸಾಕು. ಇದರಿಂದ ನೇಲ್ ಪಾಲಿಶ್ ತುಂಬಾ ಚೆನ್ನಾಗಿ ನೋಡಿ ಉಗುರಿಗೆ ಅಂಟ್ಬಿಡುತ್ತೆ. ಒಂಚೂರು ಕೂಡ ಮೆಸ್ ಆಗ್ತಾಯಿಲ್ಲ, ಕ್ಲೀನಾಗಿ ಒಣಗಿಬಿಡುತ್ತೆ. ಈ ವಿಧಾನದಲ್ಲಿ ಇನ್ನು ಮುಂದೆ ಈಸಿಯಾಗಿ ಪಟ್ ಅಂಥೇಳಿ ಉಗುರು ಬಣ್ಣ ಹಚ್ಚಿದ ನಂತರ ಈ ಒಂದು ಸಲಹೆಯನ್ನು ಪಾಲಿಸಿ. ನೀವು ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ ಇದನ್ನು ಒಣಗಿಸೋದಕ್ಕೆ ಅಂತ ಹೇಳಿ. ಇದು ಎಲ್ಲ ಮಹಿಳೆಯರಿಗೂ ತುಂಬಾ ಉಪಯೋಗ ಆಗುತ್ತೆ. ಬೆಳ್ಳಿ ಕಾಲ್ಗೆಜ್ಜೆ ಕಪ್ಪಾಗಿದೆ, ಹೇಗಪ್ಪ ಇದನ್ನು ಈಸಿಯಾಗಿ ಕ್ಲೀನ್ ಮಾಡೋದು ಅಂತ ಹೇಳಿ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ಇದ್ರ ಜೊತೆಗೆ ಮುಖ್ಯವಾಗಿ ಬಿಸಿ ನೀರನ್ನು ಹಾಕ್ಕೋಬೇಕಾಗತ್ತೆ. ತಣ್ಣಕ್ಕಿರೋ ನೀರಲ್ಲ, ಬಿಸಿ ನೀರನ್ನು ಹಾಕ್ಕೋಬೇಕು. ಬಿಸಿ ನೀರನ್ನು ಹಾಕಿದ್ಮೇಲೆ ಇದ್ರ ಜೊತೆಗೆ ತುಂಬಾ ಕಪ್ಪಾಗಿರುವಂಥ ಕಾಲ್ಗೆಜ್ಜೆನ ಹಾಕ್ತಾಯಿದ್ದೀನಿ. ಬೆಳ್ಳಿನ ಹಾಕಿದ್ಮೇಲೆ ಇದ್ರ ಜೊತೆಗೆ ಏನಿಲ್ಲ ಅಂತಂದರೂ 15 ನಿಮಿಷಗಳವರೆಗೂ ಕೂಡ ಹಾಗೇ ಬಿಟ್ಬಿಡ್ಬೇಕಾಗತ್ತೆ. 15 ನಿಮಿಷ ಕಳೆದ ನಂತರ ನೋಡಿ, ಬಳಸ್ತಾ ಇರೋವಂಥ ಟೂತ್ ಬ್ರಷ್ ಬರುತ್ತಲ್ವ, ಬ್ರಷನ್ನು ತಗೊಂಡು ಈ ರೀತಿ ಉಜ್ಕೊಳ್ತಾ ಬರಬೇಕಾಗತ್ತೆ. ಬೆಳ್ಳಿ ಕಾಲ್ಗೆಜ್ಜೆ ಹಿಂಭಾಗದಲ್ಲಿ ಉಜ್ಜಬೇಕು, ನಂತರ ಮುಂಭಾಗದಲ್ಲೂ ಕೂಡ ಈ ಥರ ಸ್ವಲ್ಪನೇ ಉಜ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ಉಜ್ಜುತ್ತಾ 2 ಕಾಲ್ಗೆಜ್ಜೆಗಳು ನೋಡಿ ಇವಾಗ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ನಾನು ನೀರಿನಲ್ಲಿ, ಕ್ಲೀನಾಗಿರೋ ನೀರಿನಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಈ ನೀರಿನಲ್ಲಿ ಡಿಪ್ ಮಾಡಿ ಉಜ್ಜಿ ಈಗ ಕ್ಲೀನಾಗಿರೋ ನೀರಿನಲ್ಲಿ ಹಾಕಿ ತೊಳೆದು ಬಿಟ್ಟರೆ ಎಷ್ಟು ಚೆನ್ನಾಗಿ, ಎಷ್ಟೇ ಹಳೆಯ ಬೆಳ್ಳಿ ಕಾಲ್ಗೆಜ್ಜೆ ಆದರೂ ಕೂಡ ಈ ಒಂದು ವಿಧಾನದಲ್ಲಿ ವಾಶ್ ಮಾಡಿದರೆ ತಳ ಅಂಥೇಳಿ ಹೊಳೆಯುತ್ತೆ. ಇನ್ನು ಮುಂದೆ ಬೆಳ್ಳಿ ಕಾಲ್ಗೆಜ್ಜೆ ಕಪ್ಪಾಗಿದೆ ಅಂಥೇಳಿ ಪಾಲಿಷ್ ಮಾಡಿಸ್ಬೇಕು ಹಾಗೆ ಹೀಗೆ ಅಂಥೇಳಿ ಚಿಂತೆ ಮಾಡಬೇಡಿ. ಮನೆಯಲ್ಲೇ ಈ ಒಂದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ, ಹೊಸತರಂತೆ ಬೆಳ್ಳಿ ಕಾಲ್ಗೆಜ್ಜೆ ಹೊಳೆಯುತ್ತೆ. ಮುಂದಿನ ಟಿಪ್, ಟೀ ಶರ್ಟ್ ಹಳೇದಾಗಿದೆ, ಇದು ಏನಕ್ಕೂ ಉಪಯೋಗಕ್ಕೆ ಬರಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಕೂಡ ಹಳೆ ಟೀ ಶರ್ಟ್ ಉಪಯೋಗಕ್ಕೆ ಬರುತ್ತೆ ನೋಡಿ. ಈಗ ಟೀ ಶರ್ಟನ್ನು ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ ನೋಡಿ. ಕೆಲವೊಂದು ಕಲೆ ಅನ್ನೋದಾಗ್ಬಿಟ್ಟಿದೆ, ಇದು ತುಂಬಾ ಸ್ಟ್ರಾಂಗ್ ಆಗಿರೋ ಕಲೆ. ಸೊ ಇದನ್ನು ಬಳಸೋದು ಇಲ್ಲ. ಸೊ ಹಾಗಾಗಿ ಈ ಟೀ ಶರ್ಟನ್ನು ನಾನು ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಸ್ಲೀವ್ಸ್ ಹತ್ರ ಈ ಥರ ಮಡಚ್ತಾ ಇದ್ದೀನಿ. ಉಲ್ಟಾ ಮಾಡ್ಕೋಬೇಕು ಮೊದಲು ಟೀ ಶರ್ಟನ್ನು, ಆಮೇಲೆ ಸ್ಲೀವ್ಸ್ ಜಾಗದಲ್ಲಿ ಮಡ್ಚ್ಕೋಬೇಕು, ನಂತರ ಕಾಲರನ್ನು ಕೂಡ ಈ ಥರ ಮಡ್ಚ್ಕೋಬೇಕಾಗತ್ತೆ. ಇದ್ರ ಮೇಲೆ ಇವಾಗ ದಿಂಬನ್ನು ಇಟ್ಟಿದ್ದೀನಿ. ದಿಂಬನ್ನು ಇಟ್ಬಿಟ್ಟು ನೋಡಿ, ಈ ಥರ ಬಟ್ಟೆನ ಎರಡೂ ಕಡೆ ನೋಡಿ ಈ ಥರ ಹಾಕ್ಕೊಂಡು ಜಸ್ಟ್ ಹೀಗೆ ಪುಲ್ ಮಾಡ್ತಾ ಬರಬೇಕು, ಎಳಿತಾ ಬರಬೇಕು. ಅಂದರೆ ನಮ್ಗೆ ದಿಂಬು ಫುಲ್ ಕವರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಈ ಥರ ಎಳಿತಾ ಬರಬೇಕಾಗತ್ತೆ. ಸೊ ನೋಡಿ, ಕ್ಲೀನಾಗಿ ಇದನ್ನು ಸೆಟ್ ಮಾಡಿ ಕ್ಲೀನಾಗಿ ಕೂರಿಸ್ಬಿಟ್ರೆ ದಿಂಬು ಸೈಜ್ ಏನಿದೆ ಆ ಸೈಜಿಗೆ ಕರೆಕ್ಟಾಗಿ ನೋಡಿ ಟೀ ಶರ್ಟ್ ಅನ್ನೋದು ಕುತ್ಕೊಂಡ್ಬಿಡುತ್ತೆ. ಹೊಲಿಗೆ ಯಂತ್ರದ ಅಗತ್ಯ ಕೂಡ ಇಲ್ಲ. ಈಸಿಯಾಗಿ ಈ ವಿಧಾನದಲ್ಲಿ ಹಳೆ ಟೀ ಶರ್ಟಿಂದ ಒಂದು ಸುಂದರವಾದ ಪಿಲ್ಲೋ ಕವರನ್ನು ಸಿದ್ಧ ಮಾಡ್ಕೊಳ್ಬಹುದು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಇನ್ನೇಕೆ ತಡ, ಈಗಲೇ ಒಂದು ನಿಮ್ಮ ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಲಿಪ್ಸ್ಟಿಕ್ಕನ್ನು ಬಳಸೋವಂಥ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ. ಇದು ಬಂದು ಮ್ಯಾಟ್ ಲಿಪ್ಸ್ಟಿಕ್ಕು. ಇದು ಲಾಂಗ್ ಲಾಸ್ಟಿಂಗ್, ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ನೋಡಿ, ಲಿಪ್ಸ್ಟಿಕ್ಕನ್ನು ಹಾಕಿ ಜಸ್ಟ್ ಈಗ ರಬ್ ಮಾಡಿದ್ರೆ ಫುಲ್ಲು ಹೊರಟೆ ಹೋಯಿತು. ಈ ಥರ ಯಾವುದೇ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ ಬಳಸಿದ್ರು ಕೂಡ ಬೇಗನೆ ಹೋಗ್ತಾ ಇದೆ ಅಂತ ಚಿಂತೆ ಮಾಡೋ ಬದಲಿಗೆ ಜಸ್ಟ್ ಲಿಪ್ಸ್ಟಿಕ್ಕನ್ನು ಹಚ್ಚೋದಕ್ಕಿಂತ ಮೊದಲು ಈ ರೀತಿ ನೀರಿನಲ್ಲಿ 1 ಸಲ ಡಿಪ್ ಮಾಡಿ ನಂತರ ಹಚ್ಬಿಟ್ಟು ನೋಡಿ, ನಂತರ ನೀವು ಎಷ್ಟೇ ಉಜ್ಜಿದ್ರೂ ಕೂಡ, ಅದೇನೇ ಮಾಡಿದ್ರೂ ಕೂಡ ಇದೊಂಚೂರು ಕೂಡ ಸ್ಪ್ರೆಡ್ ಆಗಲ್ಲ ನೋಡಿ. ಎಷ್ಟೊತ್ತಾದರೂ ಆಗಲಿ ಇಡೀ ದಿನ ಹಾಗೇ ಇರುತ್ತೆ.
ಜಸ್ಟ್ ಏನಿಲ್ಲ, ಲಿಪ್ಸ್ಟಿಕ್ಕನ್ನು ನೀರಿನಲ್ಲಿ ಅದ್ದಿ ನಂತರ ಹಚ್ಚಿ ತುಂಬ ಹೊತ್ತಿನವರೆಗೂ ಲಿಪ್ಸ್ಟಿಕ್ ಅನ್ನೋದು ಒಂದು ಚೂರು ಕೂಡ ಈ ರೀತಿ ಹೋಗೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಸ್ವಿಚ್ ಬೋರ್ಡ್ ತುಂಬಾ ಕೊಳಕಾಗಿದೆ. ಅಪ್ಪ ಇದನ್ನು ಹಿಂಗಪ್ಪ ಕ್ಲೀನ್ ಮಾಡೋದು ಅಂಥೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ರೀತಿಯ ಟೆನ್ಷನ್ ಬೇಡ. ಇದೊಂದು ಚಮತ್ಕಾರಿ ವಸ್ತುವನ್ನು ನೀವು ಹಾಕಿದ ಕೂಡಲೇ ಶಾಕ್ ಆಗ್ತೀರಿ. ಯಾಕಂದರೆ ಸ್ವಿಚ್ ಬೋರ್ಡ್ ಒಳೆಯೋದಕ್ಕೆ ಅಂತೇಳಿ ಶುರು ಆಗುತ್ತೆ. ಯಾವುದಪ್ಪ ಅದು ಚಮತ್ಕಾರಿ ವಸ್ತು? 3 ವಿಧಾನದಲ್ಲಿ ಈ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡಬೇಕಾಗತ್ತೆ. ಯಾವ ಥರ ಅಂತ ಶೇರ್ ಮಾಡ್ತೀನಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಅಂತೇಳಿ ಹೋಗಬೇಡಿ. ನೋಡಿ, ನಾನಿಲ್ಲಿ ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ವ್ಯಾಸ್ಲಿನ್ ತೊಗೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಿಚ್ ಬೋರ್ಡ್ ಅನ್ನೋದು ಎಷ್ಟೊಂದು ಕೊಳಕಾಗಿದೆ ಅಂಥೇಳಿ. ಇದನ್ನು ಕ್ಲೀನ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ವ್ಯಾಸ್ಲಿನ್. ಅದ್ರ ಜೊತೆಗೆ ಒಂದು ಕಾಟನ್ ಬಟ್ಟೆ ಅನ್ನೋದು ಬೇಕಾಗುತ್ತೆ. ಕ್ಲೀನಾಗಿರೋವಂಥ ಒಂದು ಕಾಟನ್ ಬಟ್ಟೆನಲ್ಲಿ ವ್ಯಾಸ್ಲಿನನ್ನು ಈ ಥರ ತೊಗೋಬೇಕಾಗುತ್ತೆ. ನಂತರ ನೋಡಿ, ಇವಾಗ ನಾನು ಸ್ವಿಚ್ ಬೋರ್ಡನ್ನು ಒಂದು ಕಡೆಯಿಂದ ಈ ವ್ಯಾಸ್ಲಿನ್ ಬಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಲ್ವ, ಜಸ್ಟ್ ಹೀಗೆ ಒರೆಸ್ತಾ ಬರ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಏನು ಕೊಳೆ ಅನ್ನೋದಾಗಿದೆ ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ಬರ್ತಾ ಇದೆ. ಒಂದು ಚೂರು ಕೂಡ ಕೊಳೆ ಅನ್ನೋದು ನಿಲ್ತಾನೇ ಇಲ್ಲ. ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬರ್ತಾ ಇದೆ ನೋಡಿ. ಈಗ ಸ್ವಿಚ್ ಬೋರ್ಡನ್ನು ಹೆಂಗಂದ್ರೆ ಹಂಗೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಕರೆಂಟ್ ಇರುತ್ತೆ, ಜೋಪಾನವಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಈ ಥರ ವ್ಯಾಸ್ಲಿನನ್ನು ಬಳಸಿ ನೋಡಿ, ಈಸಿಯಾಗಿ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡ್ಕೋಬೋದು. ತುಂಬಾ ಕೊಳೆ ಅನ್ನೋದು ಬಂದುಬಿಡುತ್ತೆ ಈಸಿಯಾಗಿ ಈ ಥರ ಕ್ಲೀನ್ ಮಾಡೋದ್ರಿಂದ. ಇದು ಮೊದಲನೇ ಮೆಥಡನ್ನು ಯೂಸ್ ಮಾಡಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಎರಡನೇ ಮೆಥಡ್ ಏನಂತಂದರೆ ನೋಡಿ, ಇಲ್ಲಿ ಇನ್ನೂ ಜಿಡ್ಡಿನಂಶ ಎಲ್ಲ ಹಾಗೆ ಇದೆ ಅಲ್ವಾ, ಇದಕ್ಕೆ ಡಿಶ್ ವಾಷಿಂಗ್ ಲಿಕ್ವಿಡ್, ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಲಿಕ್ವಿಡನ್ನು ನೋಡಿ ಈ ಥರ ಜಸ್ಟ್ ಹಚ್ಕೋಬೇಕಾಯ್ತು. ಒಂದು ಚೂರು ಹಚ್ಕೊಂಡ್ರೆ ಸಾಕು. ಸೈಡಲ್ಲೆಲ್ಲ ಒಂದು ಚೂರು ಈ ಥರ ಹಚ್ಚಿ ನೋಡಿ, ಕೈನಿಂದ ಹಿಂಗೆ ಒರೆಸ್ತಾ ಇದ್ದೀನಿ. ಎಷ್ಟು ಕ್ಲೀನಾಗಿ ಹಾಗೆ ಬರ್ತಾ ಇದೆ ಜಿಡ್ಡಿನಂಶ ಎಲ್ಲ. ಸೊ ಲಿಕ್ವಿಡನ್ನು ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಬಟ್ಟೆನೇ ತೊಗೊಂಬಿಟ್ಟು ಜಸ್ಟ್ ಹೀಗೆ ಲಿಕ್ವಿಡಿಂದ ಒರೆಸ್ತಾ ಬನ್ನಿ. ಇದರಿಂದ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸ್ವಿಚ್ ಬೋರ್ಡನ್ನು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ಈ ಸ್ವಿಚ್ಗಳ ಮೇಲೆ, ಕೆಳಗಡೆ ಇರೋಂಥ ಸ್ವಿಚ್ಗಳ ಮೇಲೆ ಇರೋಂಥ ನೋಡಿ ಜಿಡ್ಡಿನಂಶ ಎಲ್ಲ ನೋಡಿ ಜಾದು ಅನ್ನೋ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಸ್ವಿಚ್ ಬೋರ್ಡ್ ಅನ್ನೋದು ಎಷ್ಟೇ ಕೊಳಕಾಗಿದ್ರೂ ಕ್ಲೀನ್ ಆಗುತ್ತೆ. ಸೊ ಟೆನ್ಷನ್ ತಗೊಳ್ಳದೆ ಈ ವಿಧಾನದಲ್ಲಿ ಕ್ಲೀನ್ ಮಾಡಿಕೊಂಡು ನೋಡಿ. ಈಗ ಬಟ್ಟೆನಲ್ಲಿ ಕ್ಲೀನಾಗಿ ಈ ಥರ ನಾವು ಒರೆಸ್ಕೊಂಡಿದ್ದಾಯಿತು. ಬಟ್ ಆದರೂ ಕೂಡ ಇನ್ನೂ ಸ್ವಲ್ಪ ಸ್ವಿಚ್ ಬೋರ್ಡ್ನಲ್ಲಿ ಪಕ್ಕದಲ್ಲಿ ಹತ್ರ ಸ್ವಿಚಸ್ ಹತ್ರ ಎಲ್ಲ ಇನ್ನೂ ಕೊಳೆ ಇರುತ್ತಲ್ವ, ಸೊ ಅಲ್ಲಿ ಬಟ್ಟೆನಲ್ಲಿ ಒರ್ಸೋಕ್ಕಾಗಲ್ಲ. ಈ ಥರ ಗುಗ್ಗೆ ಕಡ್ಡಿ ಬಡ್ ಬರುತ್ತಲ್ಲ, ಆ ಬಡ್ಡನ್ನು ತೊಗೊಂಡು ಕಾಟನಿಂದ ಈ ಥರ ಉಚ್ತಾ ಕ್ಲೀನಾಗಿ ಸ್ವಿಚ್ ಸೈಡಲ್ಲೆಲ್ಲ ಸಂದಿಲೆಲ್ಲ ಚಿಕ್ಕ ಚಿಕ್ಕ ಜಾಗ ಇರುತ್ತಲ್ವ, ಸೊ ಆರಾಮಾಗಿ ಈ ಥರ ಹತ್ತಿಯಿಂದ ಒರೆಸ್ಕೊಳ್ತಾ ಬರೋದ್ರಿಂದ ಸೊ ಎಷ್ಟು ಚೆನ್ನಾಗಿ ಅಲ್ಲಿರೋಂಥ ಕೊಳೆ ಎಲ್ಲ ಬಂದುಬಿಡುತ್ತೆ ಅಂದರೆ ಸೊ ನೀವೇ ಶಾಕ್ ಆಗ್ತೀರ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ರಿಸ್ಕ್ ಏನಿಲ್ಲ, ಆರಾಮಾಗಿ ಈಸಿಯಾಗಿ ಈ ವಿಧಾನದಲ್ಲಿ ಸ್ವಿಚ್ ಬೋರ್ಡನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ನೋಡಿ, ಮೊದಲೇ ಹೇಗಿತ್ತು ಈ ಸ್ವಿಚ್ ಬೋರ್ಡ್, ನೀವು ಹಿಂದೆ ಹೋಗಿ ನೋಡಿದರೆ ಶಾಕ್ ಆಗ್ತೀರಾ. ಇವಾಗ ಯಾವ ಥರ ಕ್ಲೀನ್ ಆಗಿದೆ, ಹೊಳಿತಾ ಇದೆ ಅಲ್ವಾ. ಮತ್ತೆ ಪಕ್ಕ ಈ ಒಂದು ಕ್ಲೀನಿಂಗ್ ಟಿಪ್ ನಿಮಗೆ ಇಷ್ಟ ಆದರೆ ಇನ್ನೇಕೆ ತಡ, ಈಗಲೇ ಲೈಕ್ ಕೊಟ್ಟು ಎಲ್ರಿಗೂ ಶೇರನ್ನು ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಈ ರೀತಿಯ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ ವಿಡಿಯೋ ನೋಡಬೇಕು ಅಂದರೆ ತಪ್ಪದೆ ಶ್ರೀಮತಿ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು.